ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಏನಪ್ಪ ಅಂದರೆ ಒಂದು ವೀಕಿಂದ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ತಿಲ್ಲ. ಸೊ ಇವತ್ತೊಂದು ಒಳ್ಳೆ ಲಾಗ್ ಮಾಡೋಣ ಅಂತ ಕೂತಿದ್ದೀನಿ ಇವತ್ತು. ಸೊ ಹಿಂದೆಗಡೆ ನಮ್ಮ ದುಕಾಡೆ V4ನ ಕೂರಿಸ್ಕೊಂಡು ಏನಪ್ಪ ಅಂದರೆ ಒಂದು ನಾನು ತೊಗೊಂಡಲ್ಲ ಗಾಡಿ ದುಕಾಟಿ VST ಆ್ಯಂಡ್ ಸನ್ಸ್ ಅಂತ ಬರುತ್ತೆ ನೇಮು. ಬಟ್ ಅದು ಶೋರೂಮ್ ಪ್ಲಸ್ ಸರ್ವಿಸ್ ಸೆಂಟರ್ ಕ್ಲೋಸ್ ಆಗಿಬಿಟ್ಟಿದೆ. ಈ ಮಂತೆ ಲಾಸ್ಟು ಸರ್ವಿಸ್ ಸೆಂಟರ್ ಯಾವುದು ಬೈಕ್ ತೊಗೊತಿಲ್ಲ. ಸೊ ಇವಾಗ ನಾನು ಬೈಕ್ ಸರ್ವಿಸ್ ಮಾಡಬೇಕು ಅಂದರೆ ಬೇರೆ ಶೋರೂಮ್ಗೆ ಹೋಗಬೇಕು. ನಾನು ಬೇರೆ ಎವ್ರಿ 2000 ಕಿಲೋಮೀಟರ್ಸ್ಗೆ ಆಯಿಲ್ ಚೇಂಜ್ ಮಾಡ್ಬಿಡ್ತೀನಿ. ನಾನು ಲೈಕ್ ಇವಾಗ 5000 ತನಕ ಓಡಿಸಲ್ಲ ಸೂಪರ್ ಬೈಕ್ಸ್, ನನಗೆ ತುಂಬ ಪುಷ್ ಮಾಡ್ತೀವಲ್ಲ ಹೈವೇಲಿ. ಸೊ ಬೆಟರ್ ಆಯಿಲ್ ಚೇಂಜ್ ಮಾಡ್ಕೊಂಡ್ರೆ, ಫಿಲ್ಟರ್ ಚೇಂಜ್ ಮಾಡ್ಕೊಂಡ್ರೆ ಅಂತ ನಾನು ಯಾವಾಗಲೂ 2000 ಇಂಟರ್ವಲಲ್ಲಿ ಚೇಂಜ್ ಮಾಡ್ಕೊಬಿಡ್ತೀನಿ. ಸೊ ಅದೇನೇ ಈ ಸರಿ ನಾನೇ ಒಂದು ಟ್ರೈ ಕೊಡೋಣ ದುಕಾಟಿಗೆ. ಏನಿಲ್ಲ, ಆರಾಮಾಗಿ ಇದೊಂದು ಡ್ರೈನ್ ಪ್ಲಗ್ ಇದೆ, ಅದನ್ನ ರಿಮೂವ್ ಮಾಡಿ ಆಯಿಲ್ ಫುಲ್ ಡ್ರೈನ್ ಮಾಡಿ ಇಲ್ಲಿ ಫಿಲ್ಟರ್ ಬರುತ್ತೆ, ಫಿಲ್ಟರ್ನು ರಿಮೂವ್ ಮಾಡಿ ಹೊಸ ಆಯಿಲ್ ಹಾಕ್ಬೇಕಷ್ಟೇ. ಸೊ ಅದೊಂದು ಟ್ರೈ ಮಾಡೋಣ. ಅದಕ್ಕೆ ನಮ್ಮದು ಬೇಸಿಕಲಿ ಬಂದು ಸರ್ವಿಸ್ ಫೀಲ್ಡು. ನಮ್ಮ 10 ಇಯರ್ಸಿಂದ ಬರೀ ಸರ್ವಿಸ್ ಫೀಲ್ಡೇ ನಮ್ಮದು. ಇವಾಗ ಈ ಬೈಕ್ಸ್ ಏನು ಸರ್ವಿಸ್ ಮಾಡ್ತಾರೆ, ಕಾರ್ ಏನು ಸರ್ವಿಸ್ ಮಾಡ್ತಾರೆ, ಆ ಥರ ನಾವು ಹೈಡ್ರಾಲಿಕ್ ಮಿಷಿನ್ ಸರ್ವಿಸ್ ಮಾಡ್ತೀವಿ. ಸೊ ನಾವು ಅದೇ ಫೀಲ್ಡಲ್ಲಿ ಇರೋದ್ರಿಂದ ನಮ್ಗೆ ಇದೆಲ್ಲ ದೊಡ್ಡ ಮ್ಯಾಟ್ರ್ ಆಗಲ್ಲ. ಯಾಕೆ ನಮ್ಮ ಹತ್ರ ಇದು ಏನೇನು ಬೇಕು ಟೂಲ್ಸ್ ಎಲ್ಲ ಇರುತ್ತೆ ರೆಡಿ ನಮ್ಮ ಹತ್ರ. ಸೊ ಲೆಟ್ಸ್ ಗಿವ್ ಇಟ್ ಟ್ರೈ ಅಂತ. ಇದಕ್ಕೆ ಶೆಲ್ ಆಯಿಲ್ ಹಾಕಬೇಕು, ಹಾಕೋಣ, ಅದೊಂದು ವ್ಲಾಗ್ ಮಾಡಬೇಕು. ನಾನಿವತ್ತು ನಿಮಗೆ ನೋಡಿ, ಇವಾಗ ನಾವು ಇವಾಗ ಬಿಸ್ನೆಸ್ ಮಾಡ್ತೀವಲ್ಲ ಅದರಲ್ಲಿ ಹೈಡ್ರಾಲಿಕ್ ಪಂಪ್ಸ್ ಅಂತ ಬರುತ್ತೆ. ಸೊ ಲೈಕ್ ಅದು ಇವಾಗ ಹೆಂಗೆ ನಿಮ್ಮ ಇಂಜಿನ್ ಈ ಥರ ಪಾರ್ಟ್ ಕಾಣ್ತಿದೆಯಲ್ಲ, ಸೊ ಅದನ್ನು ಒಂದು ಈ ಸೈಜ್ ಒಂಥರ ಪಂಪ್ಸು ಮೋಟರ್ಸ್ ಅಂತ ಇರುತ್ತೆ. ಸೊ ಅದು ನಾವು ಹೆಂಗೆ ಚೆಕ್ ಮಾಡ್ತೀವಿ ಕರೆಕ್ಟಾಗಿ ಇದೆಯಲ್ವ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಹಾಗೆ ಬೇಸಿಕಲಿ ಇದು ಬಂದು ನಿಮಗೆ ನಮ್ಮದು ಫ್ಯಾಕ್ಟ್ರಿಲಿ ನಾವು ಏನೇನು ಮಿಷಿನ್ಸ್ ರೆಡಿ ಮಾಡ್ತೀವಿ, ಸೊ ನಮ್ಮ ಫ್ಯಾಕ್ಟ್ರಿ ಏನು ಸೆಟಪ್ ಮಾಡ್ಕೊಂಡಿದ್ದೀನಿ ಬೈಕ್ಗಳಿಗೆ ಅನ್ನೋದನ್ನ ನಿಮಗೆ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಬನ್ನಿ ನೋಡ್ಕೊಂಬೋಣ ಏನೇನು ಮಾಡ್ತೀವಿ ನಮ್ಮ ಫ್ಯಾಕ್ಟ್ರಿಲಿ ಅಂತ. ಸೊ ನೋಡಿ, ಇದು ನಾನು ಹೇಳಿದ್ನಲ್ಲ, ಇದೇ ಬಂದು ಮೋಟರ್ ಅಂತ ಹೇಳ್ತಾರೆ, ಇದನ್ನ ಹೈಡ್ರಾಲಿಕ್ ಪಂಪ್ಸ್ ಅಂತ ಹೇಳ್ತಾರೆ. ಪಂಪ್ಸ್ ಆರ್ ಮೋಟರ್ಸ್ ಅಂತ ಇದು ಬರುತ್ತೆ ಆಕ್ಚುಲಿ. ಇದಕ್ಕೆ ಒಂದ್ ಕಡೆಯಿಂದ ನೋಡಿ, ಇವಾಗ ನಾವು ಹೆಂಗೆ ಗಾಡಿ ಪೆಟ್ರೋಲ್ ಹಾಕ್ತೀವೋ ಈ ತರ ಪೆಟ್ರೋಲ್ ಹಾಕ್ತೀವಿ ಇದಕ್ಕೆ. ಆ ಪೆಟ್ರೋಲ್ ಬದಲು ಹೈಡ್ರಾಲಿಕ್ ಆಯಿಲ್ ಕೊಡ್ತೀವಿ. ಇಲ್ಲಿಂದ ಈಚೆ ಔಟ್ಪುಟ್ ಹೋಗುತ್ತೆ ನೋಡಿ, ಸೇಮ್ ಒಳ್ಳೆ ಬೂಸಾ ಮೀಟರ್ ಇದ್ದಂಗೆ ಇರುತ್ತೆ. ಈ ಪಂಪ್ ಕರೆಕ್ಟ್ ಆಗಿದೆ ಅಂತ ನಮ್ಗೆ ಶೋ ಮಾಡೋದು ಇದು ಗೇಜ್ ಇದೆಯಲ್ಲ, ಈ ಗೇಜ್ ಇಲ್ಲಿಗೆ ಬಂದ್ರೆ ಓಕೆ, 3000 ಬಂದ್ರೆ ಈ ಪಂಪ್ ಇಸ್ ವರ್ಕಿಂಗ್ ಅಂತ. ಆ ತರ ನಾವು ಚೆಕ್ ಮಾಡ್ಕೊಂತೀವಿ ಸರ್ವಿಸ್ ಆದ್ಮೇಲೆ. ಇದಕ್ಕೆಲ್ಲ ಸ್ಪೇರ್ ರಿಪ್ಲೇಸ್ ಮಾಡಿರ್ತೀವಿ, ಮಾಡ್ಬಿಟ್ಟು ಆಮೇಲೆ ಇದು ಫಿಟ್ಟಿಂಗ್ ಮಿಷಿನ್ಗೆ ಫಿಟ್ ಮಾಡ್ಬಿಟ್ಟು, ಇದು ಒಂದು ಹಿಂದೆಗಡೆ ಇಂಜಿನ್ ನಾನೇ ಬಿಲ್ಡ್ ಮಾಡ್ಕೊಂಡಿರೋದು ಎಲ್ಲ ಜುಗಾಡ್ ಮಾಡ್ಕೊಂಡು. ಈ ಎಲೆಕ್ಟ್ರಿಕ್ ಮೋಟರ್ ಪವರ್ ಪ್ಯಾಕಲ್ ಮಾಡಿದ್ರೆ 30 lakhs ಹೇಳ್ತಾರೆ. ಸೊ ನಾನೇ ಏನೋ ಒಂದು ಅಲಗ್ ಬುಲಕ್ಕಲ್ಲಿ ಮಾಡಿದ್ರೆ ಕ್ಲಿಕ್ ಆಗ್ಬಿಟ್ಟಿದೆ ಅಷ್ಟೇ. ಇವಾಗ ಎಲ್ಲ ಇದ್ರದ್ದೇ ಮೇನ್ ಸೇಮ್ ನಿಮಗೆ. ಇದು ಕರೆಕ್ಟಾಗಿ ಇಲ್ಲಿ ಇವಾಗ ನಾವು ಮಾಡಿರೋ ಪಂಪ್ಸು ಈ ಯಾರೋ ಮಾರ್ಕು ಇಲ್ಲಿಗೆ ಬಂದ್ರೆ ಸಾಕು, ಪಂಪ್ ವರ್ಕಿಂಗ್ ಇದೆ ಅಂತ. ಸೊ ಇದೆಲ್ಲ ಈಟನ್ ಪಂಪ್ ಅಂತ ಹೇಳ್ತಾರೆ, ಇದೆಲ್ಲ ಮೇಡ್ ಇನ್ USA. ನೋಡಕ್ಕೆ ಚಿಕ್ಕದಾಗಿದೆ ಪೀಸು, ಇದೇ 2 lakhs ಇದೆ ಪಂಪು. ಸೊ ಇದೇ ಕ್ಲೀನ್ ಸೆಟಪ್, ಫುಲ್ ಕಂಪ್ಲೀಟ್ ನಾನೇ ಮಾಡಿರೋದು. ಇದೆಲ್ಲ ಫುಲ್ ನಾವೇ ವೆಲ್ಡಿಂಗ್ ಮಾಡ್ಕೊಂಡು ಗಿವ್ ಇಟ್ ಟ್ರೈ ತರ ಅಷ್ಟೇ. ನೋಡಿ, ಒಂದು ಚಿಕ್ಕ ಕೀ ಹಾಕಿದೀವಿ ಸ್ಟಾರ್ಟ್ ಮಾಡೋದಕ್ಕೆ ಹಿಂದೆಗಡೆ ಇಂಜಿನ್. ಇವೆಲ್ಲ ಬೈಕ್ ಹತ್ರ ಪಳ ಅಂತ ಶೇಡಿಂಗ್ ಆಗಲ್ಲ, ಡೈಲಿ ಕೆಲಸ ಮಾಡ್ತಾವಲ್ಲ ಎಲ್ಲ ಗಲೀಜ್ ಆಗಿರುತ್ತೆ. ಸೊ ಮೇನ್ ಇದೆಲ್ಲ ವರ್ಕ್ ಆದ ಹೈಡ್ರಾಲಿಕ್ ಆಯಿಲ್ ಇಂದ ನೋಡಿ, ಇದೆಲ್ಲ ಹೈಡ್ರಾಲಿಕ್ ಆಯಿಲ್. ಈ ಟ್ಯಾಂಕ್ ಫುಲ್ ಆಲ್ಮೋಸ್ಟ್ ಒಂದು 400 ಲೀಟರ್ಸ್ ಹೈಡ್ರಾಲಿಕ್ ಆಯಿಲ್ ಇದೆ ನೋಡಿ. ಅಲ್ಲೇ ಅರ್ಧ ಗೇಜ್ ಬಂದ್ಬಿಟ್ಟಿದೆ. ನಮ್ಮ ಹುಡುಗರೆಲ್ಲ ಚೆಲ್ಲಾಡ್ತಾರೆ. ಸೊ ಇದೆಲ್ಲ ಇದೇ ನಮ್ಮ ಮೇನ್ ಸೆಟಪ್. ಇದು ತೋರಿಸಿದ್ನಲ್ಲ ನೋಡಿ, ಅದು ಫುಲ್ ಅಸೆಂಬ್ಲಿ ನಿಮ್ಗೆ ತೋರಿಸಿದ್ದು ಫುಲ್ ಅಸೆಂಬ್ಲಿ ಆಗಿರೋದು ನೋಡಿ. ವಿತೌಟ್ ಅಸೆಂಬ್ಲಿ ಆಗಿರೋದು ಹಿಂಗೆಲ್ಲ ಡಿಸ್ಪೆಂಡ್ ಆಗಿರುತ್ತೆ. ನಿಮ್ಗೆ ಹೆಂಗೆ ಇಂಜಿನ್ ಒಳಗೆ ಪಿಸ್ಟನ್ಸ್ ಇರುತ್ತೆ ನೋಡಿ, ಇದೆಲ್ಲ ಪಿಸ್ಟನ್ಸ್ ಇರುತ್ತೆ. ಇದೆಲ್ಲ ಇಂಪೋರ್ಟ್ ಮಾಡಿ ಇದಕ್ಕೆ ಒಳಗಡೆ ನಾವು ಅಸೆಂಬ್ಲಿ ಮಾಡೋದು. ಸೊ ನೋಡಿ, ಇದು ಈ ತರ ಇರುತ್ತೆ. ಅಸೆಂಬ್ಲಿ ಮಾಡಿದಾಗ ಆ ತರ ನಾವು ನೋಡ್ತೀವಿ. ಆ ತರ ನೋಡೋಕೆಲ್ಲ ಚಿಕ್ಕದಾಗಿದೆ, ಇದೆಲ್ಲ ದೊಡ್ಡ ದೊಡ್ಡ ಮಿಷಿನ್ಗೆ ಹೋಗುತ್ತೆ. ಇದೇ ಮೇನ್ ನಿಮಗೆ ಇವಾಗ ಹೆಂಗೆ ಬೈಕ್ಗಳು ಇಂಜಿನ್ ತರ ವರ್ಕ್ ಆಗುತ್ತೋ ಆ ತರ ವರ್ಕ್ ಆಗುತ್ತೆ ನೋಡಿ. ನಮ್ದು ಇದೇ ಕೆಲಸ ಇದೆಲ್ಲ ನೋಡಿ. ಇದೆಲ್ಲ ಒಂದೊಂದು ಮಾಡೆಲ್ ಒಂದೊಂದು ತರ ಬರುತ್ತೆ ನೋಡಿ. ಇದೆಲ್ಲ ಫುಲ್ ಡ್ಯಾಮೇಜ್ ಆಗಿ ಎಲ್ಲ ಕಟ್ ಆಗ್ಬಿಟ್ಟಿದೆ. ಸೊ ಇದೆಲ್ಲ ಇಂಪೋರ್ಟ್ ಮಾಡಿ ಹೊಸ ಸ್ಪೇರ್ಸ್ ಹಾಕ್ಬೇಕು ಈ ತರ. ನಮ್ದು ಕೆಳಗಡೆ ಬಿಲ್ಲಿಂಗ್ ಆಫೀಸ್ ತರ ಮಾಡ್ಕೊಂಡಿದ್ವಿ. ಸೊ ಇದೆಲ್ಲ ಬೈಕ್ ನನ್ನ ಫಾರ್ಚುನರ್ ಇಲ್ಲೇ ಹಾಕ್ಬಿಡ್ತೀನಿ, ನಾನು ಜಾಸ್ತಿ ಓಡಿಸಲ್ಲ ಫಾರ್ಚುನರ್ನ. ಸೊ ಮೇಲ್ಗಡೆ ಒಂದು ಚಿಕ್ಕ ನಮ್ಗೆ ರೂಮ್ ತರ ಮಾಡ್ಕೊಂಡಿದೀನಿ, ನಂದು ಫುಲ್ ಶೂಟ್ ಮಾಡ್ಕೊಳಕ್ಕೆ, ಬೈಕ್ ಅಕ್ಸರೀಸ್ ಎಲ್ಲ ಇಡೋದಿಕ್ಕೆ. ಏನಕ್ಕೆ ಅಂದ್ರೆ ಮನೆಯೆಲ್ಲ ಇಟ್ಟರೆ ನಮ್ಮ ಡ್ಯಾಡಿ ಬೈತಾರೆ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯ ಅಂತ. ಸೊ ನೋಡಿ ತೋರಿಸ್ತೀನಿ, ಚಿಕ್ಕದಾಗ ಒಂಥರ ಮಾಡ್ಕೊಂಡಿದೀವಿ ನಾವು. ಡ್ರೈವಿಂಗ್ ನೋಡಿ ಬಾಕ್ಸ್ ಅಲ್ಲೇ ಕಾಣ್ತಿದೆ ನೋಡಿ. ನೋಡಿ ಎಲ್ಲ ಬೈಕ್ ಆಕ್ಸರೀಸ್ ಎಲ್ಲ ಇಟ್ಬಿಡ್ತೀನಿ.
ರಬ್ಬಿಂಗ್ ನೋಡಿ ಬಾಕ್ಸ್ ನೋಡಿ ಹೇಳಿದ್ನಲ್ಲ, ನಾನೇ ಆಮೇಲೆ ಸರ್ವಿಸ್ ಮಾಡ್ತೀನಿ ಅಂತ. ನೋಡಿ ದುಕಾಟಿ, ಇದು ದುಕಾಟಿ ಆಯಿಲ್ ಫಿಲ್ಟರ್, ಇದೇ 2000 ಗುರು. ಏನು ಇಲ್ಲ ಇದ್ರಲ್ಲಿ, ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ಫಿಲ್ಟರ್, ಹೊಸ ಫಿಲ್ಟರ್ 2K ಬರ್ತಿದ್ದು. ಸೊ ಎಳ್ತಾರೆ ಸಿಕ್ಕೋಗ್ಬಿಟ್ಟಿದ್ದೀನಿ. ಸೊ ಇದು ನೋಡಿ ಫುಲ್ ಶೂಟ್, ಧೂಳಾಗಬಾರ್ದು ಅಂತ ಫುಲ್ ಕವರ್ಲೆ ಇಟ್ಬಿಟ್ಟಿದ್ದೀನಿ. ಸಿಂಗಲ್ ಪೀಸ್ ಫುಲ್ ಶೂಟ್, ಚಿಕ್ಕದಾಗ ಒಂಥರ ರೆಸ್ಟ್ ರೂಮ್ ತರ ಮಾಡ್ಕೊಬಿಟ್ಟಿದ್ದೀನಿ ಅಷ್ಟೇ. ನಮ್ಮ ಬೈಕ್ ಆಕ್ಸರೀಸ್ಗೆ ಅಂತ ಸ್ಟೋರ್ ರೂಮ್ ತರ ವೇಸ್ಟ್ ಮಾಡೋದು ಬೇಡ ಅಂತ ಇಲ್ಲೇ ಇರೋದ್ರಲ್ಲೇ ಒಂಥರ ಜುಗಾಡ್ ಮಾಡೋದು. ಸುಮ್ಮನೆ ಅನ್ನೆಸರಿ ವೇಸ್ಟ್ ಮಾಡಲ್ಲ ದುಡ್ಡು ನಾವು ಸುಮ್ಮನೆ. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಗಾಡಿ ಸರ್ವಿಸ್ ಮಾಡಬೇಕು. ಸೊ ನಮ್ಮ KTM ಡಾಕ್ಯುಮೆಂಟ್ ಇಲ್ಲೇ ಇದೆ ನೋಡಿ. ಹಿಂಗೆಲ್ಲ ಬೈಕ್ ಎಲ್ಲ ಕೆಳಗಡೆ ಇರುತ್ತೆ. ನಮ್ದೇನು ತುಂಬಾ ದೊಡ್ಡ ಫ್ಯಾಕ್ಟ್ರಿ ಏನಲ್ಲ, ಜಸ್ಟ್ ಲೈಕ್ ಎ ಸರ್ವಿಸ್ ಸೆಂಟರ್ ಅಷ್ಟೇ. ನಾನು ನಿಮಗೆ ತೋರಿಸಿದ್ನಲ್ಲ, ಅದೆಲ್ಲ ಇಂಜಿನ್ ಸೈಜ್ ಎಲ್ಲ ಬರೋ ಇಂಥ ಮಿಷಿನ್ಸ್ ಅಲ್ಲಿ ಅದು ಇರುತ್ತೆ ನೋಡಿ. ಇದೆಲ್ಲ ದೊಡ್ಡ ದೊಡ್ಡ ಮಿಷಿನ್ಸ್ ಆಕ್ಚುಲಿ. ಇದ್ರೊಳಗಡೆ ಬರುತ್ತೆ, ಅದು ಇಂಜಿನ್ ಟೈಪ್ ತರ ಬರುತ್ತೆ. ಸೊ ಈ ಮಿಷಿನ್ ವರ್ಕ್ ಆಗೋದೇ ನಾವು ಮಾಡೋ ಹೈಡ್ರೋಲಿಕ್ಸ್ ಇಂದ. ಸೊ ನೋಡಿ ಇಲ್ಲಿ ನನ್ನ ಕಸಿನ್ಸ್ ಏನೇ ನಡೀದೆ ಇಲ್ಲೇ. ನಿಮಗೆ ಸರ್ವಿಸ್ ರಿಲೇಟೆಡ್ ಬಿಸ್ನೆಸ್ಗೆ ಏನು ಅಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಒಂದು ಒಳ್ಳೆ ಜಾಗ ಇರಬೇಕು, ನಿಮಗೆ ರೆಡಿ ಮಾಡೋ ಟ್ಯಾಲೆಂಟ್ ಇರಬೇಕಷ್ಟೇ. ನೋಡಿ ಇದೇ ನಮ್ದು ಚಿಕ್ಕ ಫ್ಯಾಕ್ಟ್ರಿ, ಅಷ್ಟು ಏನು ನಾವೇನು ರಿಚ್ ಇಲ್ಲ. ಸೊ ನಮ್ದು ಚಿಕ್ಕ ಫ್ಯಾಕ್ಟ್ರಿ ನೋಡ್ಕೊಂಬಂದಲ್ಲ, ಇಷ್ಟೇ ನಮ್ದು ಪ್ರಪಂಚ. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರ್ತೀವಿ. ಮಂಡೇ ಟು ಸ್ಯಾಟರ್ಡೆ ಇದೇ ನಮ್ದು ಜೀವನ, ಕೆಲಸ ಮಾಡೋದು, ಮನೆಗೆ ಹೋಗೋದಷ್ಟೇ. ಭಾನುವಾರ ಮಾತ್ರ ಇದು ದುಕಾಟಿ ಎತ್ಕೊಂಡು ನಾವು ಹೈವೇಲಿ ಮಜಾ ಮಾಡೋದು. ಸೊ ಏನಪ್ಪಾ ಅಂದ್ರೆ, ನಿಮಗೆ ಬಿಸ್ನೆಸ್ ತುಂಬಾ ಜನ DM ಮಾಡ್ತೀರಾ, ಏನ್ ಬಿಸ್ನೆಸ್ ಮಾಡ್ತೀರಾ ಅಂತ. ಯಾವ ಬಿಸ್ನೆಸ್ ಆಕ್ಚುಲಿ ನೀವು ಯಾವ ಸರ್ವಿಸ್ ರಿಲೇಟೆಡ್ ಮಾಡ್ತೀರಾ ನೋಡಿ. ಅದೊಂದು ನೀವು ಬೈಕ್ ಸರ್ವಿಸ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇವ್ ನೋಡಿ ನಮ್ಮ ಮಿಷಿನ್ಸ್ ಮಾಡ್ತೀವಿ, ಒಬ್ರು ಕಾರ್ ಬಿಸ್ನೆಸ್ ಮಾಡ್ತಾರೆ, ಬೈಕ್ ಬಿಸ್ನೆಸ್ ಮಾಡ್ತಾರೆ. ಬಿಸ್ನೆಸ್ ಅಂದ್ರೆ ಸರ್ವಿಸ್ ಯಾರು ಮಾಡ್ತಾರೆ ಅವ್ರು ಯಾವತ್ತು ಲೇಬರ್ ಅಲ್ಲೇ ನಿಮಗೆ ಪ್ರಾಫಿಟ್ ಬರುತ್ತೆ. ಇವ್ ನೋಡಿ ಈ ಬೈಕು ದುಕಾಟಿಲಿ ಪರ್ ಅವರ್ 2000 ಚಾರ್ಜ್ ಮಾಡ್ತಾರೆ. ನನ್ನ ಎಕ್ಸಾಸ್ಟಿಗೆ ನೋಡಿ ಟೋಟಲ್ 8 ಅವರ್ ಏನೋ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 8 into 2 ಅಂದ್ರೂ ನಿಮ್ಗೆ ಇಷ್ಟ ಆಯ್ತು, 16,000 ಆಯ್ತು. ನೀವು ಒನ್ ಡೇಲೆ 16,000 ಅರ್ನ್ ಮಾಡ್ಬೋದು. ಸೊ ಅದಕ್ಕೆ ಹೇಳೋದು, ಯಾವತ್ತು ಸರ್ವಿಸ್ ರಿಲೇಟೆಡ್ ಜಾಬ್ ನ ಯಂಗ್ಸ್ಟರ್ಸ್ ಕಲಿಬೇಕು. ನಾವು ಅಷ್ಟೇ ಮಿಷಿನ್ಸ್ ಎಲ್ಲ ನಾವು ಮಾಡ್ತೀವಲ್ಲ, ನಮಗೂ ಲೇಬರ್ ಚಾರ್ಜ್ ಒಂದು 5,000 ಬರುತ್ತೆ. ಎಷ್ಟು 2-3 ಅವರ್ಸ್ಗೆ 2-3 ಅವರ್ಸ್ಗೆ 5,000 ಬರುತ್ತೆ ಅಂದ್ರೆ ನೀವು ಡೈಲಿ 2 ಮಾಡಿ 10,000 ಆಯ್ತು. ಸೊ ಡೈಲಿ ನೀವು 10,000 ಅರ್ನ್ ಮಾಡಿದ್ರು ಮಂತ್ಲಿ 3 lakh ಆಗುತ್ತೆ ಆ ತರ. ಸೊ ಅದಕ್ಕೆ ಹೇಳಿದ್ರೆ, ಯಾವ್ದು ಮಿಷಿನ್ಸ್ ಎಕ್ಸ್ಪೆನ್ಸಿವ್ ಇರುತ್ತೆ ಮಿಷಿನ್ಸ್ ಬಿಟ್ಬಿಡಿ, ನೀವು ದುಕಾಟಿ ಸರ್ವಿಸ್ ಮಾಡೋದೇ ಕಲ್ತ್ಕೊಳ್ಳಿ. ಆ ತರ ಹೇಳ್ತೀನಿ, ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇರೋದು. ಸರ್ವಿಸ್ ಫೀಲ್ಡ್ ಯಾವತ್ತು ನಿಮಗೆ ಪ್ರಾಫಿಟಬಲ್, ನಿಮ್ಗೆ ಇನ್ವೆಸ್ಟ್ಮೆಂಟ್ ಕಮ್ಮಿ. ಇವಾಗ ನೋಡಿ, ಇವಾಗ ನಾನೇ ಒಬ್ಬ ಸರ್ವಿಸ್ ಇಟ್ಟಿದ್ದೀನಿ ದುಕಾಟಿಗೆ. ಇವಾಗ ಓನರ್ಗೆ ಎಲ್ಲ ಹೇಳ್ತೀನಿ, ಲೈಕ್ ಆಯಿಲ್ ಸಿಗುತ್ತೆ, ಫಿಲ್ಟರ್ ಸಿಗುತ್ತೆ, ಎಲ್ಲ ತಂದ್ಕೊಡಿ ಸರ್ ಅಂತ. ಇವಾಗ ಅವರೆಲ್ಲ ತಗೊಂಡ್ಬರ್ತಾರೆ. ನಾನು ಬರೀ ಆಯಿಲ್ ಚೇಂಜ್ ಮಾಡಿ ಫಿಟ್ ಮಾಡೋಕೆ 2-3,000 ಇಸ್ಕೋಬಹುದು, ಎಷ್ಟಿಗೆ 1 hour ಕೆಲಸಕ್ಕೆ. ಸೊ ಅದೆಲ್ಲ ನಿಮ್ಗೆ ಈಸಿ ಪೀಸಿ ಅಲ್ಲ. ಅದೇ ನೀವು ಒಂದು ಮಾಮೂಲಿ ಜಾಬಿಗೆ ಹೋದ್ರೆ, ಇವಾಗ ನೀವು ಮಂತ್ಲೆಲ್ಲ ಕಷ್ಟ ಬಿದ್ರು ಮಿನಿಮಮ್ 20K ಸ್ಯಾಲರಿ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ 1 lakh ಇರುತ್ತೆ. ಬಟ್ ಈ ಸರ್ವಿಸ್ ಫೀಲ್ಡ್ ಆದ್ರಲ್ಲ, ನೀವು ಒಂದು 10 ಗಾಡಿ ಮಾಡಿದ್ರೆ ಅಲ್ಲೇ ದುಡ್ಡು ಬಂದ್ಬಿಡುತ್ತೆ ನಿಮಗೆ. ಸೊ ಅದೇ ನೀವು ಮೈನ್ ಸರ್ವಿಸ್ ಫೀಲ್ಡ್ ಟ್ಯಾಲೆಂಟ್ ಇರಬೇಕಷ್ಟೇ. ನಿಮಗೆ ಪಕ್ಕ ಕೂತ್ಕೊಂಡು ರೆಡಿ ಮಾಡೋ ಕೆಪಾಸಿಟಿ ಇರಬೇಕು. ಏನೇ ಆಗಿರ್ಲಿ, ಬೈಕ್ ಆಗಿರ್ಲಿ, ಕಾರ್ ಆಗಿರ್ಬೋದು, ಮಿಷಿನ್ಸ್ ಆಗಿರ್ಬೋದು. ಈ ಸೂಪರ್ ಕಾರ್ ರೆಡಿ ಮಾಡ್ತಾರಲ್ಲ, ಸರ್ವಿಸ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ಇನ್ನೂ ಹೆವಿ ಇನ್ಕಮ್ ಇರುತ್ತೆ. ಈ PPF ಮಾಡೋರು. ಬಿಸ್ನೆಸ್ ಅಂದ್ರೆ ಪರ್ಟಿಕ್ಯುಲರ್ ಇದೇ ಬಿಸ್ನೆಸ್ ಅಂತ ಏನಿಲ್ಲ. ನಿಮ್ಗೆ ಜಾಸ್ತಿ ರನ್ನಿಂಗ್ ಇರೋದು ಯಾವುದು, ಜನ ಜಾಸ್ತಿ ಯಾವ್ದನ್ನ ಯೂಸ್ ಮಾಡ್ತಾರೆ, ಸೊ ಅದನ್ನ ನೀವು ಅದ್ರ ಹಿಂದೆ ಹೋದ್ರೆ ಆರಾಮಾಗಿ ನಿಮ್ ಹಿಂದೆ ದುಡ್ಡು ಬರುತ್ತೆ. ಇವಾಗ ನೋಡಿ, ನಮ್ಮ ಮಿಷಿನ್ಸ್ ಎಲ್ಲ ಒಂದು ಪ್ರತಿಯೊಂದು ರೋಡ್ ಮಾಡೋದಕ್ಕೆ, ಒಂದು ಪ್ಲಾಸ್ಟಿಕ್ ಐಟಮ್ ನೋಡಿ, ಇದು ಪ್ಲಾಸ್ಟಿಕ್ ಐಟಮ್ ಎಲ್ಲ ನಮ್ಮ ಮಿಷಿನ್ಸೇ ಮಾಡೋದು. ಅದಕ್ಕೆ ಇಂಜೆಕ್ಷನ್ ಮೋಲ್ಡಿಂಗ್ ಅಂತಾರೆ. ಸೊ ರೋಡ್ ರೂಲರ್ಸ್ ಇರ್ಬೋದು, ನಿಮ್ಗೆ ಸಿಮೆಂಟ್ ಪುಟಿಂಗ್ ಮಾಡೋದಕ್ಕೆ, ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಎಲ್ಲ ನಮ್ಮ ಮಿಷಿನ್ಸ್ ಬೇಕಾಗುತ್ತೆ. ಸೊ ಅದೇ ತರ ಜನರಿಗೆ ಯಾವ ಡೈಲಿ ಯೂಸ್ ಇರುತ್ತೋ ಆ ಬಿಸ್ನೆಸ್ ಮಾಡ್ಬೇಕು ನೀವು. ಫುಡ್ ಬಿಸ್ನೆಸ್ ಆದ್ರೂ ಆಗಿರ್ಬೋದು. ಸೊ ಅದಕ್ಕೋಸ್ಕರ ತುಂಬಾ ಜನ ಕಮೆಂಟ್ಸ್ ಹಾಕಿದ್ರು, ಇನ್ಸ್ಟಾಗ್ರಾಮ್ DM ಮಾಡ್ತಾ ಇರ್ತಾರೆ, ಬ್ರೋ ಏನ್ ಮಾಡ್ತೀರಾ ನೀವು, ಹೆಂಗ್ ಅಫೋರ್ಡ್ ಮಾಡ್ತೀವಿ ಅಲ್ಲ ಅಂತ. ಬಟ್ ಎಲ್ಲ ದುಡ್ಡು ತಗೊಂಡೋದ್ ನೋಡ್ತಾರೆ. ನಾನು 10 years ಇಂದ ಇದು ಮಾಡಿದ್ ನೋಡಿಲ್ಲ. ಎಷ್ಟೊಂದ್ ಜನ ಹಂಗ ಅನ್ಕೊಂತಾರೆ, ಅಷ್ಟು ಈಸಿಯಾಗಿ ಬಿಸ್ನೆಸ್ ಮಾಡಿ ಈಸಿಯಾಗಿ ಮಾಡ್ಬೋದು ಅಂತ. 2016 ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ ಬಿಸ್ನೆಸ್. ಇವಾಗ ಎಷ್ಟು 2026, 10 years ದುಕಾಟಿ ತಗೊಂಡಿರೋದು, ಫಾರ್ಚುನರ್ ತಗೊಂಡಿರೋದು. ನೀವೇ ಥಿಂಕ್ ಮಾಡಿ.
10 ಇಯರ್ಸ್ ನಾವು ಎಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡಿರ್ತೀವಿ ಅಂತ. ಯೂಟ್ಯೂಬ್ ಎಲ್ಲ ಏನಂದ್ರೆ ನಿಮ್ಗೆ ಇವಾಗ ಯೂಟ್ಯೂಬ್ ಮಾಡೋದು ತುಂಬಾ ಕಷ್ಟ. ನೀವು ಯೂಟ್ಯೂಬ್ ಒಂದು ಈ 16 ಟೈಮಲ್ಲಿ ಒಂದು 6-7 ಇಯರ್ಸ್ ಬ್ಯಾಕ್, ಕೋವಿಡ್ 3 ಇಯರ್ಸ್ ಬ್ಯಾಕ್ ಮಾಡಿದ್ರೆ ಆವಾಗ ನಿಮ್ಗೆ ಹೆಲ್ಮೆಟ್ ಅಲ್ಲಿ ಕ್ಯಾಮ್ರಾ ಒಬ್ರು ಇಬ್ರು ಅಷ್ಟೇ ಹಾಕೊಂತಿದ್ದು. ಇವಾಗ ಏರಿಯಾದಲ್ಲಿ 100 ಜನ ಹಾಕೊಂತಾರೆ. ಸೊ ಜನಕ್ಕೆ ಕನ್ಫ್ಯೂಷನ್ ಯಾವ ವಿಡಿಯೋ ನೋಡ್ಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು 4 ಇಯರ್ಸ್ ಯೂಟ್ಯೂಬ್ ಇಂದ ದೂರ ಆಗ್ಬಿಟ್ಟು ಬರೀ ಬಿಸ್ನೆಸ್ ಮಾತ್ರ ತಲೆ ಕೆಡ್ಸ್ಕೊಂಡಿದ್ದು. ಇವಾಗ ಸ್ವಲ್ಪ ಅದು ಇದು ಈ ಹುಡುಗರನ್ನ ಇಟ್ಕೊಂಡಿದೀವಿ ಕೆಲಸ ಮಾಡ್ಲಿಕ್ಕೆ. ನಾವ್ ಇಲ್ಲಾಂದ್ರೂ ಕೆಲಸ ಆಗುತ್ತೆ. ಸೊ ನಮ್ ಮೇನ್ ಏನ್ ಬೈಕ್ ಪ್ಯಾಷನ್ ಅಲ್ವಾ, ಸೊ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾರಣ. ಯಾರು ನಮ್ಮ ತರ ಹುಡುಗರು ಇಷ್ಟಪಡ್ತಾರೆ, ಅಥವಾ ಅವ್ರಿಗೊಂದು ಇನ್ಫಾರ್ಮೇಶನ್ ಇರ್ಲಿ ಅಂತ ಮಾಡ್ತಾ ಇರೋದು. ನಮ್ಗೇನು ಇವಾಗ ಫೇಮಸ್ ಆಗ್ಬೇಕು, ಅರ್ನ್ ಮಾಡ್ಬೇಕು ಅಂತ ಏನಿಲ್ಲ. ದೇವ್ರು ಕೊಟ್ಟರೆ ಸಾಕು, ಆರಾಮಾಗಿ ಇದ್ದೆಲ್ಲ ಇರೋದು. ನಮ್ಗೆ ಜಾಸ್ತಿ ರಿಚ್ ಆಗೋದು ಬೇಡ, ಏನೋ ದೊಡ್ಡ ಜಾಸ್ತಿ ರಿಚ್ ಆಗೋಷ್ಟು ತಲೆನೋವು ಜಾಸ್ತಿ, ನಿಮ್ದೇ ಮಲ್ಕೊಳಕ್ಕಾಗಲ್ಲ. ನಾವು ಮಾಡೋ ಬಿಸ್ನೆಸ್ ಊಟ ಮಾಡಿ ಒಳ್ಳೆ ನಿದ್ದೆ ಮಾಡ್ಬೇಕು ನೈಟ್ ಹೊತ್ತು, ಆ ತರ ನಿಮ್ದೇ ಇರ್ಬೇಕು. ಒಬ್ರು ತುಂಬಾ ರಿಸ್ಕ್ ಮಾಡ್ಕೊಂಡು ಏನೇನೋ ಮಾಡ್ಕೊಬಿಡ್ತಾರೆ. ಸ್ಟಾರ್ಟಿಂಗ್ ಬಿಸ್ನೆಸ್ಗೆ ಜಾಸ್ತಿ ಏನು ಇನ್ವೆಸ್ಟ್ ಮಾಡಬಾರ್ದು. ಅದು ಹೆಂಗ್ ಮೂವ್ಮೆಂಟ್ ಇರುತ್ತೋ ಅದ್ ನೋಡ್ಕೊಂಡು ನೀವು ಆಟ ಆಡ್ಬೇಕು ಬಿಸ್ನೆಸ್ ಅಲ್ಲಿ. ಸೊ ಇವತ್ತೊಂದು ಇನ್ಫಾರ್ಮೇಶನ್ ಲಾಗ್ ತರ ಮಾಡಿದ್ದಾಯ್ತು. ಸೊ ನೆಕ್ಸ್ಟ್ ಲಾಗು ನಾನು ಅದೇ ಹೇಳಿದ್ನಲ್ಲ, ದುಕಾಟಿಗೆ ಸರ್ವಿಸ್ ಮಾಡೋ ಲಾಗು ನಾನೇ ಮಾಡೋಣ ಅಂತ. ನೀವು ಗೊತ್ತಲ್ಲ, ಇಷ್ಟೆಲ್ಲ ಮಾಡೋ ಮಿಷಿನ್ಸ್ಗೆ ನಮ್ಗೆ ಇದೆಲ್ಲ ಚಿಕ್ಕದೇ. ಆಕ್ಚುಲಿ ನಮ್ಮ ಮಿಷಿನ್ಸ್ ಆಕ್ಚುಲಿ ಬೈಕ್ಸ್ಗಿಂತ ಕಾರ್ ಜಾಸ್ತಿ ಕಾಸ್ಟ್ಲಿ ಇದೆ. ಹೇಳಿದ್ನಲ್ಲ, ಏನ್ ಚಿಕ್ಕ ಪುಡದೆಲ್ಲ ಟೂಲ್ಸ್ ಈಸಿಯಾಗಿ ಮಾಡಬಹುದು. ಸೊ ಲೆಟ್ಸ್ ಗಿವ್ ಎ ಟ್ರೈ ಅನ್ಕೊಂಡು ಒಂದು ವಿಡಿಯೋ ಮಾಡೋಣ, ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿ ಮಾಡೋಣ. ನಮ್ಗೇನು ವ್ಯೂಸ್ ಜಾಸ್ತಿ ಬರಬೇಕು, ಫೇಮಸ್ ಆಗಬೇಕು ಅನ್ನೋದಕ್ಕಿಂತ ಲೈಕ್ ಇದು ನನಗೆ 500 ಜನ ವ್ಯೂಸ್ ಬಂದ್ರು 500 ಜನಕ್ಕೂ ಲೈಕ್ ನಾನು ಮಾಡೋ ವಿಡಿಯೋ ಇಂದ ಅವ್ರಿಗೆ ಏನಾದ್ರು ಸ್ವಲ್ಪ ಇನ್ಫಾರ್ಮೇಶನ್ ಸಿಗ್ಬೇಕು, ಲೈಕ್ ಖುಷಿ ಆಗ್ಬೇಕು. ಆ ತರ ಅದಕ್ಕೋಸ್ಕರ ನಾನು ಲಾಗ್ ಮಾಡ್ತಾ ಇರೋದು. ಸೊ ಹಿಂಗೆ ಸಪೋರ್ಟ್ ಮಾಡ್ತಾರೆ, ವ್ಲಾಗ್ಸ್ ಮಾಡ್ತಾ ಇರೋಣ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಂದು ಒಳ್ಳೊಳ್ಳೆ ವಿಡಿಯೋಸ್ ಮಾಡೋಣ ಮುಂದೆ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.